ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ದಂಡು. BY ರಾಘವೇಂದ್ರಗೆ ಮಂತ್ರಿಗಿರಿ ಸಿಗುವ ಸಾಧ್ಯತೆ ಇದೆ. ಹಾಗಾದ್ರೆ ವಿಜಯೇಂದ್ರ ಅವರ ಕತೆ ಏನು? ವಿಜಯೇಂದ್ರ ಅವರಿಗೆ ಗೇಟ್ ಪಾಸ್ ಕೊಡ್ತಾರಾ? ಇಫ್ ಇನ್ ಕೇಸ್ ಏನಾದರೂ ವಿಜಯೇಂದ್ರ ಅವರಿಗೆ ಗೇಟ್ ಪಾಸ್ ಕೊಟ್ರೆ ರಾಜ್ಯ ಬಿಜೆಪಿಯ ಸಾರಥಿ ಯಾರು? ಈ ರೀತಿಯ ಪ್ರಶ್ನೆಗಳು ಈಗ ಬಿಜೆಪಿ ವಲಯದಲ್ಲಿ ಹರಿದಾಡ್ತಾ ಇದೆ. ಇದಕ್ಕೆ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಪುನರ್ರಚನೆ ಆಗಲಿದೆ, ಕ್ಯಾಬಿನೆಟ್ಗೆ ಸರ್ಜರಿ ಆಗಲಿದೆ. ಈ ಸಂದರ್ಭದಲ್ಲಿ BY ರಾಘವೇಂದ್ರ ಶಿವಮೊಗ್ಗ ಸಂಸದರು ಅವರಿಗೆ ಮಂತ್ರಿಗಿರಿ ಸಿಗುವ ಸಾಧ್ಯತೆ ಇದೆ. ಹೀಗಾಗಿ ಈ ಎಲ್ಲ ಚರ್ಚೆಗಳು ಸೃಷ್ಟಿಯಾಗಿದೆ. ಸೊ ಏನಾಗಬಹುದು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ನರೇಂದ್ರ ಮೋದಿ ಅವರ 3.0 ಸರ್ಕಾರದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಅಂದರೆ ಕ್ಯಾಬಿನೆಟ್ ಪುನರ್ರಚನೆ ಆಗಲಿದೆ. ನಾಳೆ ಅಥವಾ ನಾಡಿದ್ದು ಅಧಿಕೃತ ಘೋಷಣೆಯಾಗುತ್ತೆ. ಹಾಗಾದ್ರೆ ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನುವ ಕುತೂಹಲದ ನಡುವೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರುವಂತಹ BY ರಾಘವೇಂದ್ರ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಸಚಿವ ಸ್ಥಾನ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಪಕ್ಷವನ್ನ ಸರಿಯಾಗಿ ಸಂಘಟಿಸ್ತಾ ಇಲ್ಲ. ಜೊತೆಗೆ ಅವರ ವಿರುದ್ಧ ಹಿರಿಯ ನಾಯಕರು ಒಂದಿಷ್ಟು ಅಸಮಾಧಾನಗೊಂಡಿದ್ದಾರೆ. ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ 3-4 ವರ್ಷ ಆಯಿತು. ಸೊ ಈ ಅವಧಿಯಲ್ಲಿ ವಿಜಯೇಂದ್ರ ಅವರು ಏನಾದರೂ ಕೆಲಸ ಮಾಡಿದ್ದಾರಾ ಅಂತ ಹೇಳಿದ್ರೆ ಪಕ್ಷ ಸಂಘಟನೆ ಆಗಿಲ್ಲ ಅಂತ ಒಂದು ಆರೋಪ. ಜೊತೆಗೆ ಪ್ರತಿ ಬಾರಿಯೂ ಕೂಡ ಪಕ್ಷದಲ್ಲಿ ಅಸಮಾಧಾನ ಸ್ಫೋಟಗೊಳ್ತಾ ಇದೆ, ಭಿನ್ನಮತ ಸ್ಫೋಟಗೊಳ್ತಾ ಇದೆ. ವಿಜಯೇಂದ್ರ ಅವರ ನಾಯಕತ್ವವನ್ನು ಯಾರು ಕೂಡ ಒಪ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಇದೆ. ಇದರಲ್ಲಿ ಒಂದಿಷ್ಟು ವಾಸ್ತವ ಕೂಡ ಇದೆ. ಸೊ ವಿಜಯೇಂದ್ರ ವಿರುದ್ಧ ಒಂದಿಷ್ಟು ಅಸಮಾಧಾನ ಇದೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತ ಒತ್ತಾಯವೂ ಕೂಡ ಇದೆ. ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಪರಿಷತ್ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿಗೆ ಮುಖಭಂಗವಾಗಿದೆ. ಸೊ ಮಿತ್ರ ಪಕ್ಷ ಅಂದ್ರೆ JDS ಜೊತೆಗೂ ಕೂಡ ವಿಜಯೇಂದ್ರ ಅವರ ಈ ಹೊಂದಾಣಿಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಲ್ಟಿಮೇಟ್ ಆಗಿ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ. ಇಫ್ ಇನ್ ಕೇಸ್ ಏನಾದರೂ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿದ್ರೆ ಯಡಿಯೂರಪ್ಪನವರು ಸಿಟ್ಟಾಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ರಾಜ್ಯ ಬಿಜೆಪಿಯ ಬಸ್ಗೆ ಯಡಿಯೂರಪ್ಪನವರೇ ಇಂಧನ, ಪೆಟ್ರೋಲ್, ಡೀಸೆಲ್ ಎಲ್ಲವೂ ಕೂಡ ಹೌದು. ಯಡಿಯೂರಪ್ಪನವರನ್ನ ಪಕ್ಕಕ್ಕಿಟ್ಟು ಅಥವಾ ಯಡಿಯೂರಪ್ಪನವರ ಕೋಪಕ್ಕೆ ತುತ್ತಾಗಿ ಅಥವಾ ಯಡಿಯೂರಪ್ಪನವರನ್ನ ಸಿಟ್ಟಿಗೆ ಎಳಿಸಿ ಯಡಿಯೂರಪ್ಪನವರ ಮಾತನ್ನ ಕೇಳದೆ ಯಡಿಯೂರಪ್ಪನವರನ್ನ ಸೈಡ್ಲೈನ್ ಮಾಡಿ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಯಡಿಯೂರಪ್ಪನವರು ಸಿಟ್ಟಾಗ್ತಾರೆ. ಆ ಸಿಟ್ಟನ್ನ ತಣಿಸ್ಬೇಕು ಅಂತ ಹೇಳಿದ್ರೆ ಅವರ ಹಿರಿಯ ಪುತ್ರರಾಗಿರುವಂತಹ BY ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು. ಆ ಮೂಲಕವಾಗಿ ಯಡಿಯೂರಪ್ಪನವರನ್ನ ಅಥವಾ ಯಡಿಯೂರಪ್ಪನವರ ಕೋಪವನ್ನ ತಣಿಸಬಹುದು ಅಂತ ಹೇಳಿ ವರಿಷ್ಠರು ಪ್ಲಾನ್ ಹಾಕೊಂಡಿದ್ದಾರಂತೆ. ಸೊ ಇವತ್ತು ಅಥವಾ ನಾಳೆ ಅಥವಾ ನಾಡಿದ್ದು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಒಂದಿಷ್ಟು ಮೇಜರ್ ಸರ್ಜರಿ ಆಗುತ್ತೆ, ಕ್ಯಾಬಿನೆಟ್ನಲ್ಲಿ ಸರ್ಜರಿ ಆಗುತ್ತೆ, ಕ್ಯಾಬಿನೆಟ್ನಲ್ಲಿ ಒಂದಿಷ್ಟು ಬದಲಾವಣೆಗಳಾಗುತ್ತೆ. ಆ ಸಂದರ್ಭದಲ್ಲಿ BY ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟು ಇಲ್ಲಿ ರಾಜ್ಯದಲ್ಲಿ ದೊಡ್ಡ ಸರ್ಜರಿಯನ್ನ ಮಾಡೋದು. ಅದರ ಅರ್ಥ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತಹ ಪ್ರಯತ್ನ ಆಗುತ್ತಂತೆ. ಈ ಬಗ್ಗೆಯೂ ಕೂಡ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ನಿಮ್ಗೇನನ್ಸುತ್ತೆ? ರಾಘವೇಂದ್ರ ಅವರು ಕೇಂದ್ರದಲ್ಲಿ ಸಚಿವರಾಗ್ತಾರಾ? ವಿಜಯೇಂದ್ರ ಅವರು ರಾಜ್ಯದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಳ್ತಾರಾ? ಈ ಎರಡರ ನಡುವೆ ಯಡಿಯೂರಪ್ಪನವರು ಏನು ಮಾಡಬಹುದು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.